ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡಕ್ಕೆ ಹೊರಟಿರೋ ರೆಸಿಪಿ ಬಂದು ಹೊಂದಲ್ಗ ಸೊಪ್ಪಿನ ಮೊಸಪ್ಪು. ಈ ಹೊಂದಲ್ಗ ಸೊಪ್ಪು ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಹಳ್ಳಿ ಜನಗಳಿಗೆ. ಏನಂದರೆ ಈ ಗದ್ದೆಗಳಲ್ಲಿ ನ್ಯಾಚುರಲಾಗಿ ಬೆಳೆದಿರುತ್ತೆ. ಮತ್ತು ಈ ಹೊಂದಲ್ಗ ಸೊಪ್ಪು ಒಂಥರ ಅಪರೂಪದ ಸೊಪ್ಪು ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಬುದ್ಧಿ ಚುರುಕಾಗಲಿ ಅಂತ ಈ ಹೊಂದಲ್ಗ ಸೊಪ್ಪನ್ನು ತಿನ್ನಿಸ್ತಾರೆ. ಹಾಗೆ ಹೊಂದಲ್ಗ ಸೊಪ್ಪನ್ನು 1-2-3 ಸಾರಿ ಚೆನ್ನಾಗಿ ತೊಳ್ಕೊಂಡು ಬೇಳೆ ಬೇರೆ ಬೇಯಿಸ್ಕೋಬೇಕು ಮತ್ತು ಸೊಪ್ಪನ್ನು ಬೇರೆ ಬೇಯಿಸ್ಕೋಬೇಕು. ಯಾಕೆ ಅಂದರೆ ಸೊಪ್ಪು ತುಂಬ ಕಹಿ ಇರುತ್ತೆ, ಆದ್ದರಿಂದ ಮೊಸಪ್ಪು ಕೂಡ ಕಹಿ ಆಗಿಬಿಡತ್ತೆ ಅಂತ ಸಪ್ರೇಟ್ ಬೇಯಿಸ್ಕೋಬೇಕು. ಆಮೇಲೆ ಸೊಪ್ಪು ಬೆಂದಿರೋ ನೀರನ್ನು ಕೂಡ ನಾವೇನಕ್ಕೂ ಯೂಸ್ ಮಾಡಬಾರ್ದು, ಅದನ್ನು ಆಚೆ ಹಾಕ್ಬಿಡ್ಬೇಕು. ಆಮೇಲೆ ಒಂದು ಜಾರಿಗೆ ಬೇಯಿಸ್ಕೊಂಡಿರುವಂಥ ಸೊಪ್ಪು, ಕಾಯಿ ತುರಿ, ಟೊಮೊಟೊ, ಬೆಂದಿರುವಂಥ ಬೇಳೆ, ಬೆಳ್ಳುಳ್ಳಿ 1 ಗೆಡ್ಡೆ, ಆಮೇಲೆ ಕಡಲೆ, ಹಾಗೆ ಈರುಳ್ಳಿ, 1 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಹಾಕಿ 1-2 ಮಳ್ಳು ಬರೋವರೆಗೂ ಕುದಿಸಬೇಕು. ಆಮೇಲೆ ಉಪ್ಪಾಕಿ ಫೈನಲ್ ಟಚಪ್ ಕೊತ್ತಂಬರಿ ಸೊಪ್ಪು ಹಾಕಿ ರೊಟ್ಟಿ ಜೊತೆ ಸವಿಯಾದ ಹೊಂದಲ್ಗ ಮೊಸಪ್ಪನ್ನು ಸವಿಬೋದು.